ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಾವು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅನೇಕ ವಿಧಾನಗಳನ್ನ ಅನುಸರಿಸ್ತೀವಿ. ಡಯಟ್ ಮಾಡ್ತೀವಿ, ಬೇರೆ ಬೇರೆ ಎಕ್ಸಸೈಸ್ಗಳನ್ನ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ. ಆದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಯೋಗಾಸನಗಳಿದೆ. ಈ ಯೋಗಾಸನಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡನ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಕೊಲೆಸ್ಟ್ರಾಲು ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಬರದಂತೆನೂ ಕೂಡ ಯೋಗಾಸನಗಳು ತಡೆಯುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಕೆಲವೊಂದು ಕಾರಣಗಳು ಯಾವುದ್ಯಾವುದಪ್ಪ ಅಂದರೆ ಮಾನಸಿಕ ಒತ್ತಡ ಮತ್ತು ದೈಹಿಕ ಒತ್ತಡ, ಆಯಾಸನೂ ಕೂಡ ಒಂದು ಕಾರಣ ಆಗಿರುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗೋಕ್ಕೆ ನಿದ್ರಾಹೀನತೆನೂ ಕೂಡ ಒಂದು ಪ್ರಮುಖವಾದ ಕಾರಣ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಮತ್ತು ನಿದ್ರೆಯ ಸರ್ಕೇಡಿಯನ್ ರಿದಮ್ಮು, ನಿದ್ರೆ ಸೈಕಲ್ಲು ಸರಿಯಾಗಿ ಆಗದೆ ಇರೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗೋಕ್ಕೆ ಖಿನ್ನತೆನೂ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಇದು ನಾವು ಹಲವಾರು ರೀತಿ ಇದನ್ನ ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನು ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ನು ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ನಾವು ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಕೂಡ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ರಕ್ತ ಸಂಚಾರ ನಮ್ಮ ದೇಹದ ಎಲ್ಲ ರಕ್ತನಾಳಗಳಿಗೂ ಕೂಡ ಚೆನ್ನಾಗಿ ಆಗೋದ್ರಿಂದ ನಮ್ಮ ದೇಹದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲು ಡೆಪಾಸಿಟ್ ಆಗಿ ಅಥೆರೋಸ್ಕ್ಲಿರೋಸಿಸು ಡೆವಲಪ್ ಆಗೋದನ್ನ ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ. ಆದ್ರಿಂದ ನಾವು ಯೋಗಾಸನ ಮಾಡೋದು ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು. ಪಚನ ಕ್ರಿಯೆ 80% ಕೊಲೆಸ್ಟ್ರಾಲು ಲಿವರ್ನಿಂದ ಉತ್ಪತ್ತಿ ಆಗುತ್ತೆ. ಇನ್ನು 20% ಕೊಲೆಸ್ಟ್ರಾಲು ನಾವು ಸೇವಿಸೋ ಆಹಾರದಿಂದ ಉತ್ಪತ್ತಿ ಆಗುತ್ತೆ. ನಾವು ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗೋದ್ರಿಂದ ಈ ಏನು ಎಕ್ಸೆಸ್ ಕೊಲೆಸ್ಟ್ರಾಲ್ ಇರುತ್ತೆ ಅದನ್ನ ಕರಳು ಹೀರ್ಕೊಳ್ಳೋದನ್ನ ತಡೆಗಟ್ಬೋದು. ಇದರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲು ಡೆಪಾಸಿಟ್ ಆಗುತ್ತೆ. ಮೊದಲನೇದಾಗಿ ತಾಡಾಸನ. ಇದು ನಮ್ಮ ದೇಹದ ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಇದು ತೂಕ ಕಡಿಮೆ ಮಾಡೋದ್ರಿಂದ ಕಿಡ್ನಿ ಪ್ರಾಬ್ಲಮ್ಮು, ಡಯಾಬಿಟಿಸು ಮತ್ತು ಹಾರ್ಟ್ ಡಿಸೀಸ್ ಬರೋದನ್ನ ಇದು ತಡೆಗಟ್ಟುತ್ತೆ. ಶ್ವಾಸಕೋಶಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗಿ ದೇಹಕ್ಕೆ ಚೆನ್ನಾಗಿ ಆಕ್ಸಿಜನ್ ಸಿಗುವಂತೆ ಮಾಡುತ್ತೆ. ಇದು ಸ್ಟ್ರೆಸ್ಸು, ಆಂಗ್ಸೈಟಿ ಮತ್ತು ಡಿಪ್ರೆಷನ್ನ ಕಡಿಮೆ ಮಾಡುತ್ತೆ. ಮತ್ತೆ ಈ ತಾಡಾಸನನ ಯಾರೆಲ್ಲ ಮಾಡಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಲೋ ಬಿ ಪಿ ಇರೋವಂಥವ್ರು, ಬೆನ್ಮೂಳೆ ಪ್ರಾಬ್ಲಮ್ ಇರೋವಂಥವ್ರು, ನಾಕುಡ್ನಿ ಇರೋರು, ಮೈಗ್ರೇನ್ ತಲೆನೋವು ಇರೋರು, ಗಿಡ್ಡಿನೆಸ್ ಇರೋರು, ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗದೇ ಇರೋವಂಥವ್ರು ಈ ತಾಡಾಸನನ ಮಾಡದೇ ಇರೋದು ಒಳ್ಳೆಯದು. ನೆಕ್ಸ್ಟು ವೀರಭದ್ರಾಸನ. ವೀರಭದ್ರಾಸನದಿಂದ ನಮ್ಮ ದೇಹದ ಶಕ್ತಿ ಮತ್ತು ಸ್ಟಾಮಿನಾ ಹೆಚ್ಚಾಗುತ್ತೆ. ಇದು ನಮ್ಮ ಲಂಗ್ಸ್ ಕೆಪಾಸಿಟಿನ ಜಾಸ್ತಿ ಮಾಡಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಜಾಸ್ತಿ ಆಗುವಂತೆ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ನೆಕ್ಸ್ಟು ಅಧೋಮುಕ್ತ ಶ್ವಾನಾಸನ. ಇದು ನಮ್ಮ ದೇಹದಲ್ಲಿರುವ LDL ಕೊಲೆಸ್ಟ್ರಾಲ್ನ ಬರ್ನ್ ಮಾಡಿ ತೆಗೆದು ಹಾಕುತ್ತೆ. ಮತ್ತೆ ಇದು ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಸ್ಟ್ರೆಸ್ನ ಕಡಿಮೆ ಮಾಡೋದ್ರಿಂದ ಸ್ಟ್ರೆಸ್ನಿಂದ ಕೊಲೆಸ್ಟ್ರಾಲು ಜಾಸ್ತಿ ಆಗೋದನ್ನ ಇದು ತಡೆಯುತ್ತೆ. ನೆಕ್ಸ್ಟು ಸೇತುಬಂಧಾಸನ. ಇದು ನಮ್ಮ ಎದೆಯ ಭಾಗದ ಮಾಂಸಖಂಡಗಳಿಗೆ ಹೆಚ್ಚು ಶಕ್ತಿ ನೀಡುತ್ತೆ. ಉಸಿರಾಟಕ್ಕೆ ಸಹಾಯ ಮಾಡುವಂತಹ ಮಾಂಸಖಂಡಗಳು ಗಟ್ಟಿಯಾಗುವಂತೆ ಮಾಡುತ್ತೆ. ಮತ್ತೆ ನಮ್ಮ ಹೃದಯದ ಮಾಂಸಖಂಡಗಳು ಗಟ್ಟಿಯಾಗುವಂತೆ ಮಾಡಿ ನಮ್ಮ ಹೃದಯದ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಗುವಂತೆ ಮಾಡುತ್ತೆ. ಇದರಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುವಂತೆ ಮಾಡುತ್ತೆ. ಇದರಿಂದ ನಮ್ಮ ದೇಹದ ಜೀವಕೋಶಗಳು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಹೆಚ್ಚು ಕೊಲೆಸ್ಟ್ರಾಲು ಇದರಿಂದ ಬರ್ನ್ ಆಗುತ್ತೆ. ಆಗ ರಕ್ತದಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗೋದಿಲ್ಲ. ನೆಕ್ಸ್ಟ್ ಬಿಟಿಲಾಸನ. ಈ ಆಸನದಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಲಿವರು, ಕಿಡ್ನಿ ಮತ್ತೆ ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡಿ ಮತ್ತೆ ಆರೋಗ್ಯವಾಗಿರುವಂತೆ ಮಾಡುತ್ತೆ. ಮತ್ತೆ ಕರುಳಿನಲ್ಲಿ ಪಚನ ಕ್ರಿಯೆ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ನಮ್ಮ ಕರುಳಿನಲ್ಲಿ ಎಕ್ಸೆಸ್ ಕೊಲೆಸ್ಟ್ರಾಲು ಹೀರ್ಕೊಳ್ಳೋದಂತೆ ನೋಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲು ಆಗೋದನ್ನ ಇದು ತಡೆಯುತ್ತೆ. ನೆಕ್ಸ್ಟ್ ಪಶ್ಚಿಮೋತ್ತಾಸನ. ಈ ಆಸನದಿಂದ ನಮ್ಮ ಕಾಲು, ತೊಡೆ ಮತ್ತೆ ಪೃಷ್ಠದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ಕಾಲುಗಳಿಂದ ಹೃದಯಕ್ಕೆ ರಕ್ತ ಪಂಪ್ ಚೆನ್ನಾಗಿ ಆಗೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಇದರಿಂದ ನಮ್ಮ ಹೃದಯಕ್ಕೆ ಜಾಸ್ತಿ ಒತ್ತಡ ಬೀಳೋದಿಲ್ಲ. ಇದು ನಮ್ಮ ದೇಹದಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡೋದ್ರಿಂದ ಕೊಲೆಸ್ಟ್ರಾಲು ಜಾಸ್ತಿ ಉತ್ಪತ್ತಿ ಆಗೋದನ್ನ ತಡೆಯುತ್ತೆ. ನೆಕ್ಸ್ಟ್ ಭುಜಂಗಾಸನ. ಇದು ನಮ್ಮ ಲಂಗ್ಸ್ ಮತ್ತೆ ಹಾರ್ಟ್ನ ಶಕ್ತಿಯನ್ನು ಹೆಚ್ಚುತ್ತೆ ಮತ್ತೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುವಂತೆ ಮಾಡುತ್ತೆ. ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಅಥೆರೋಸ್ಕ್ಲಿರೋಸಿಸ್ ಡೆಪಾಸಿಟ್ ಆಗೋದನ್ನ ಇದು ತಡೆಯುತ್ತೆ. ಮತ್ತೆ ರಕ್ತನಾಳಗಳು ಶಕ್ತಿಯುತವಾಗಿ ಆರೋಗ್ಯವಾಗಿರುತ್ತೆ.
ನೆಕ್ಸ್ಟ್ ಬಾಲಾಸನ. ಬಾಲಾಸನದಲ್ಲಿ ಮನಸ್ಸು ಮತ್ತೆ ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತೆ, ಮತ್ತೆ ಸ್ಟ್ರೆಸ್ಸು ಆಂಗ್ಸೈಟಿನ ಕಡಿಮೆ ಮಾಡಿ ನಮ್ಮ ಮನಸ್ಸಿನ ಸಮಸ್ಯೆಗಳನ್ನ ಈಸಿಯಾಗಿ ಧೈರ್ಯವಾಗಿ ಫೇಸ್ ಮಾಡುವಂತಹ ಶಕ್ತಿನ ನೀಡುತ್ತೆ. ಇದು ಸ್ಟ್ರೆಸ್ಸು, ಸ್ಟ್ರೈನು, ಆಂಗ್ಸೈಟಿನ ಕಡಿಮೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ನೆಕ್ಸ್ಟು ಏಕಪಾದ ರಾಜ ಕಪೋತಾಸನ. ಇದು ಹಿಪ್ ರೀಸನ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತೆ ಗಟ್ಟಿ ಮಾಡುತ್ತೆ. ಇದರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡಿ ಮಾನಸಿಕ ಒತ್ತಡ ಕಡಿಮೆ ಆಗುವಂತೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದಿಲ್ಲ. ನೆಕ್ಸ್ಟ್ ತ್ರಿಕೋನಾಸನ. ಈ ತ್ರಿಕೋನಾಸನ ನಮ್ಮ ಹೊಟ್ಟೆಯ HT ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ ಮತ್ತೆ ಬೊವೆಲ್ ಮೂವ್ಮೆಂಟ್ನ ಇಂಪ್ರೂವ್ ಮಾಡುತ್ತೆ ಮತ್ತೆ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡಿ ಕಾನ್ಸ್ಟಿಪೇಷನ್ ಆಗೋದನ್ನ ತಡೆಯುತ್ತೆ. ಇದರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ಹೀರ್ಕೊಳ್ಳೋದು ಮತ್ತೆ ಮೋಷನ್ ಅಲ್ಲಿ ಕೊಲೆಸ್ಟ್ರಾಲ್ ಬೈ ಪ್ರಾಡಕ್ಟ್ಸು ರಿಮೂವಲ್ ಪ್ರೊಸೆಸ್ಸು ಚೆನ್ನಾಗಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದಿಲ್ಲ, ನಾರ್ಮಲ್ ಆಗಿರುತ್ತೆ. ನೆಕ್ಸ್ಟು ಶವಾಸನ. ಈ ಶವಾಸನನ ನಾವು ಮಾಡೋದ್ರಿಂದ ನಮ್ಮ ಮೇಲೆ ಹೇಳಿದ ಎಲ್ಲ ಯೋಗಗಳ ಬೆನಿಫಿಟ್ಸು ನಮಗೆ ಸಿಗಬೇಕು ಅಂದರೆ ನಾವು ಕೊನೆಯಲ್ಲಿ ಈ ಶವಾಸನನ ಮಾಡಲೇಬೇಕು. ಈ ಶವಾಸನ ನಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತೆ, ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದ ಮೆಟಾಬಾಲಿಸಮ್ ಚೆನ್ನಾಗಿ ಆಗುವಂತೆ ಮಾಡಿ ಒಟ್ಟಾರೆ ನಮ್ಮ ದೇಹದ ಓವರ್ ಆಲ್ ಹೆಲ್ತ್ ಚೆನ್ನಾಗಿ ಆಗುವಂತೆ ಈ ಆಸನ ನೋಡ್ಕೊಳ್ಳುತ್ತೆ. ಇನ್ನು ನಾವು ಬೆಳಗಿನ ಜಾವನೆ ಯಾಕೆ ಯೋಗನ ಮಾಡಬೇಕು ಅಂತ, ನಾವು ಬೆಳಗಿನ ಹೊತ್ತು ಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳು ಇದೆ. ಏನಪ್ಪಾ ಅಂದ್ರೆ ನಮ್ಮ ದೇಹದ ಮಸಲ್ ಆಕ್ಟಿವ್ ಆಗಿ ಮತ್ತೆ ಚಟುವಟಿಕೆಯಿಂದ ಇರುತ್ತೆ, ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮತ್ತೆ ನಮ್ಮ ದೇಹದ ಜೀವಕೋಶಗಳು ಶಕ್ತಿ ಉತ್ಪಾದನೆಗೆ ಹೆಚ್ಚು ಕೊಲೆಸ್ಟ್ರಾಲ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಚ್ಚು ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿರುವಂತಹ LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸು ಮತ್ತೆ ಟೋಟಲ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಿ HDL ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಇದನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಈ ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಬೆಳಗಿನ ಹೊತ್ತು ಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳಿದೆ. ಇದಿಷ್ಟು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಯೋಗಾಸನಗಳು. ಈ ಯೋಗಾಸನಗಳನ್ನ ಮಾಡೋದ್ರಿಂದ ಹೇಗೆ ನಮ್ಮ ದೇಹದ ಕೊಲೆಸ್ಟ್ರಾಲ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.